ಸನಾತನ ಸಂಭ್ರಮಕ್ಕೆ ಸ್ವಾಗತ. ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನ್ ಫಲ ಸಿಗುತ್ತೆ, ಏನ್ ಲಾಭ ಇದೆ, ಏನ್ ನಷ್ಟ ಇದೆ, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ, ಲಾಭ ನಷ್ಟಗಳ ಲೆಕ್ಕಾಚಾರಗಳು ಏನು ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದಂತಹ ವಿಚಾರವನ್ನ, ವಿಸ್ತೃತವಾದ ವರದಿಯನ್ನ ಈ ವಿಡಿಯೋ ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ ವಿಡಿಯೋ ಕೊನೆ ತನಕ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ಅಮೂಲ್ಯವಾದ ಪರಿಹಾರಗಳಿದಾವೆ, ಮತ್ತೆ ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಗಳಿದಾವೆ. ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ. ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಎಷ್ಟು ಆದಾಯ ಬರ್ತಾ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ, ಯಾವ್ದೋ ಒಂದು ಮೂಲದಿಂದ ಕಷ್ಟಪಟ್ಟು ದುಡಿತಾ ಇರ್ತೀರಿ, ಬರ್ತಾ ಇರುತ್ತೆ. ಆದ್ರೆ ಬಂದಿರುವಂತ ದುಡ್ಡನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ವಲ್ಲ ಅನ್ನೋಂತ ಬೇಸ. ಯಾವ್ದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಯಾರೋ ಕೇಳ್ತಾ ಇದಾರೆ ಅಂತ ಕೊಟ್ಬಿಡೋದು, ಇನ್ಯಾರೋ ಪ್ರಾಬ್ಲಮ್ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ಬಿಡೋದು, ಸಮಯ, ಶ್ರಮ, ಹಣ ಎಲ್ಲನೂ ವ್ಯರ್ಥ ಮಾಡ್ಕೊಂಡ್ಬಿಡೋದು. ಅದ್ರಲ್ಲಿ ಕನ್ಯಾ ರಾಶಿಯವ್ರು ಅಂದ್ರೆ ಕೇಳ್ಬೇಕಾ, ಯಾರೋ ಏನೋ ಪ್ರಾಬ್ಲಮ್ ಅಂತ ಬಂದ್ಬಿಟ್ರೆ ನಿಮ್ಮ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್ ಒಂದೇ ಲೆಕ್ಕಕ್ಕಿರಲ್ಲ. ಆ ತರ ಒಂದು ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಇನ್ನು ಅತಿಥಿಗಳ ಆಗಮನ ಮತ್ತು ಅವ್ರಿಗೆ ಕೆಲವೊಂದು ಖರ್ಚನ್ನ ಮಾಡುವಂತ ಸನ್ನಿವೇಶಗಳು ಬರುತ್ತೆ. ಈ ಕಾರಣದಿಂದ ನಿಮ್ಗೆ ಖರ್ಚು ಆಗ್ಬೋದು, ಬರಬಾರ್ದು ಅಂತಲ್ಲ ಅತಿಥಿಗಳು, ಆದ್ರೆ ಸ್ವಲ್ಪ ಅದನ್ನ ಸರಿಯಾಗಿ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡಿ. ಲಿಮಿಟೇಷನ್ ಅಲ್ಲಿ ಇರ್ಲಿ, ಅತಿ ಆದ್ರೆ ಅಮೃತನೂ ವಿಷ ಆಗತ್ತಂತಾರಲ್ಲ, ಹಾಗಾಗಿ ಯಾವುದೋ ಒಂದು ಅತಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಇನ್ನಿತರ ವಿಚಾರಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂತ ಪ್ರಯತ್ನವನ್ನು ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನು ಈ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಖರ್ಚಾಗ್ಬೋದು, ಮಕ್ಕಳ ಬೇಕು ಬೇಡಗಳ ಬಗ್ಗೆ ಖರ್ಚಾಗ್ಬೋದು, ಮಕ್ಕಳ ಬಗ್ಗೆ ಚಿಂತೆ ಇರ್ಬೋದು. ನಿಮ್ ಮನಸ್ಸಿನಲ್ಲಿ ಏನಪ್ಪಾ, ಮಗಳು ದೊಡ್ಡವಳಾಗಿದ್ದಾಳೆ, ಮದುವೆ ಮಾಡ್ಬೇಕು, ಮಗ ದೊಡ್ಡವನಾಗಿದ್ದಾನೆ, ಕೆಲಸ ಹುಡುಕ್ಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಮಕ್ಕಳಿಗೆ ಸಂಬಂಧಿಸಿರುವಂತ ಅಥವಾ ಅವ್ರಿಗೆ ಬುಕ್ಸ್ ಪೆನ್ ನೋಟ್ಸ್ಬೇಕು ಕೊಡ್ಬೇಕು, ಅಥವಾ ಸ್ಕೂಲ್ ಫೀಸ್ ತುಂಬಬೇಕು, ಅಥವಾ ಅವ್ರಿಗೆ ಏನೋ ಅವ್ರಿಗೆ ಸಂಬಂಧಿಸಿರುವಂತ ಒಂದಿಷ್ಟು ಖರ್ಚಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಮಕ್ಕಳಿಗೆ ಖರ್ಚು ಮಾಡಿದ್ ತಪ್ಪಿಲ್ಲ, ಬಟ್ ಆದ್ರೆ ಎದೆಗುಂದುವಂತದ್ದು ಬೇಡ. ಲಿಮಿಟೇಷನ್ ಅಲ್ಲಿ ಖರ್ಚು ಮಾಡಿ, ಅನವಶ್ಯಕವಾಗಿ ಖರ್ಚು ಮಾಡಬೇಡಿ, ಭೋಗದ ವಸ್ತುಗಳನ್ನ ಖರೀದಿ ಮಾಡಬೇಡಿ ಅನ್ನೋದು ನಮ್ಮ ಕಳಕಳಿ. ನೋಡಿ, ಅಧಿಕ ಆದಾಯಕ್ಕಾಗಿ ಅಧಿಕ ಶ್ರಮ ಪಡ್ಬೇಕಾಗತ್ತೆ. ನೋಡಿ, ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ದುಡ್ಡು ಜಾಸ್ತಿ ಬೇಕಲ್ವಾ? ದುಡ್ಡು ಜಾಸ್ತಿ ಬೇಕಂತಂದ್ರೆ ಕೆಲ್ಸಕ್ಕೆ ಫೋಕಸ್ ಮಾಡ್ಬೇಕು. ನೀವು ಏನು ದುಡಿತಾ ಇದ್ರಿ, ಇನ್ನೊಂದು ಅವರ್ ಎಕ್ಸ್ಟ್ರಾ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಕೆಲ್ಸಕ್ಕೆ. ಮಾಡಿದ್ರೆ ತಪ್ಪೇನಿಲ್ಲ, 4 ಕಾಸು ಸಂಪಾದನೆ ಮಾಡ್ಬೋದು, ದುಡ್ಡು ಬರುತ್ತೆ. ಅವಶ್ಯಕತೆ ಇರುವಂತದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಹಿರಿಯ ಅಧಿಕಾರಿಗಳು ನಿಮ್ಮನ್ನ ಪ್ರಶಂಸೆ ಮಾಡ್ತಾರೆ. ಕೆಲಸದಲ್ಲಿ ತುಂಬಾ ನಿಪುಣರು, ಜಾಣರು ಇರೋದ್ರಿಂದ ನಿಮ್ಮನ್ನ ಹೊಗಳ್ತಾರೆ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮನುಷ್ಯ, ಒಳ್ಳೆ ಸ್ತ್ರೀ, ಕೆಲಸ ಮಾಡ್ತಾರೆ, ಜವಾಬ್ದಾರಿ ಕೊಟ್ಟರೆ ಅದನ್ನು ಪೂರ್ಣವಾಗಿ ನಿಭಾಯಿಸ್ತಾರೆ ಅನ್ನುವಂತ ಒಂದು ನಂಬಿಕೆ ನಿಮ್ಮ ಕೆಲಸದಲ್ಲಿ ಇರುತ್ತೆ. ಇನ್ನು ನಿಮ್ಮ ಸಂಗಾತಿ ಹಾಗೂ ಪಾಲುದಾರರೊಂದಿಗೆ ಉತ್ತಮವಾದ ಬಾಂಧವ್ಯ ಇರುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಹೊರಗಡೆ ನಿಮ್ಮ ಕೆಲಸದಲ್ಲಿ ಯಾರೋ ಪಾರ್ಟ್ನರ್ ಇದ್ದಾರೆ ಅಂದ್ರೆ ಅವ್ರ ಜೊತೆ ಹೊಂದಾಣಿಕೆ ಇರುತ್ತೆ. ಅಂದ್ರೆ ನಿಮ್ಮ ಒಂದು ನಂಬಿಕೆ ಇರುವಂತ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ ಈ ತಿಂಗಳು. ಇನ್ನು ನಿಮ್ಮ ಗುರಿ ಏನಿದೆಯಲ್ಲ ಸುಲಭವಾಗಿ ಮುಟ್ಟೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಕೈ ಸೇರಿದ್ರೆ ಚಪ್ಪಾಳೆ ಆಗತ್ತೆ ಅಂತಾರಲ್ಲ, ಒಬ್ರಿಗೊಬ್ರು ಸಹಾಯ ಮಾಡಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಒಳ್ಳೆ ಆಹಾರ, ಒಳ್ಳೆ ಜೀವನ ಶೈಲಿ ಇರುತ್ತೆ. ಏನೋ ಒಂಥರ ಇಷ್ಟವಾಗಿರ್ತಕ್ಕಂಥ ಆಹಾರವನ್ನ ಊಟ ಮಾಡುವಂತದ್ದು, ಸಮಸ್ಯೆಗಳಿಂದ ಏನೋ ಒಂಥರ ರಿಲೀಫ್ ಸಿಗ್ತಾ ಇದೆ ಅನ್ನುವಂತ ಒಂದು ಭಾವನೆ. ಮಕ್ಕಳ ಕಡೆಯಿಂದ ಸ್ವಲ್ಪ ಎಚ್ಚರಿಕೆ ಇರ್ಬೇಕಂತ ನಾನು ಆಗ್ಲೇ ಹೇಳಿದ್ದೀನಿ. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆತ್ಮೀಯರೊಂದಿಗೆ ಉತ್ತಮವಾಗಿರುವಂತ ಒಡನಾಟ ಇರುತ್ತೆ. ರಿಲೇಶನ್ಶಿಪ್, ಫ್ರೆಂಡ್ಶಿಪ್ ಸರ್ಕಲ್ ಎಲ್ಲಾನು ಒಂದು ಹಂತದಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ಸನ್ನಿವೇಶ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿ ಆಗುತ್ತೆ. ಸಹೋದ್ಯೋಗಿಗಳು ನಿಮ್ಮ ಗುಣವನ್ನ ಇಷ್ಟಪಡ್ತಾರೆ. ನಿಮ್ಮ ಜೊತೆಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಿಮ್ಮನ್ನ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ನಿಮ್ಮ ಗುಣವನ್ನ ಅವರು ಹೊಗಳ್ತಾರೆ, ಆಯ್ತಾ? ಇನ್ನು ಹೊಸ ವಸ್ತ್ರಗಳ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಭೋಗದ ವಸ್ತುಗಳು, ಇಷ್ಟದ ವಸ್ತುಗಳು, ಏನೋ ನಿಮಗೆ ಇಷ್ಟ ಬಂದಿರುವಂತಹ ವಸ್ತುಗಳನ್ನ ಖರೀದಿ ಮಾಡಬಹುದು. ಅದರಿಂದ ಸಂತೋಷ ಪಡಬಹುದು, ತಪ್ಪೇನಿಲ್ಲ. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಮಗೆ ಸಂತಾನ ಆಗ್ಲಿಲ್ಲ ಅಂತಂದ್ರೆ ಅಥವಾ ಮದುವೆ ಬಗ್ಗೆ ಏನಾದ್ರೂ ಚಿಂತೆ ಇದ್ರೆ ಅವಕಾಶಗಳು ಇದಾವೆ. ನಿಮಗೆ ಮದುವೆ ಆಗುವಂತದ್ದು ಅಥವಾ ಮದುವೆಗೆ ಸಂಬಂಧಿಸಿರುವಂತದ್ದು ಅಥವಾ ಸಂತಾನಕ್ಕೆ ಸಂಬಂಧಿಸಿರ್ತಕ್ಕಂತ ಒಂದಿಷ್ಟು ಪ್ರೊಸೆಸ್ಗಳು ನಡೀತವೆ. ಮಾನಸಿಕವಾದ ಶಾಂತಿ ಆಗುತ್ತೆ. ಧಾರ್ಮಿಕ ವಿಧಿವಿಧಾನಗಳಿಂದ ನಿಮ್ಗೊಂದಿಷ್ಟು ನೆಮ್ಮದಿ, ಪೂಜೆ ಪುನಸ್ಕಾರ, ಹಬ್ಬ ಹರಿದಿನ, ಆಚಾರ ವಿಚಾರ ಸಂಪ್ರದಾಯಗಳ ಜೊತೆಯಲ್ಲಿ
ಖುಷಿಯನ್ನ ಪಡುವಂತಹ ಸನ್ನಿವೇಶಗಳಿದೆ. ಈ ವಾದ ವಿವಾದ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ್ದೋ ಒಂದು ವಾದ ವಿವಾದದಲ್ಲಿ ನೀವು ಕೂಡ ಭಾಗವಹಿಸ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಯಾಕಂದ್ರೆ ಸುಮ್ನೆ ಕಾಂಟ್ರವರ್ಸಿಗಳು, ನೀವು ಒಳ್ಳೇದ್ ಮಾಡೋರು ಕೆಟ್ಟದಾಗಿ ತಿಳ್ಕೊಳ್ಳುವಂತ ಜನಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ವಾದ ವಿವಾದಗಳ ಕಡೆ ಹೆಚ್ಚಿನ ಗಮನ ಕೊಡಬೇಡಿ. ನೀವಾಯ್ತು ನಿಮ್ ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡಿ. ಕೋಪದಿಂದ ತೆಗೆದುಕೊಂಡಂತ ನಿರ್ಧಾರ ಯಾವತ್ತಿಗೂ ಒಳ್ಳೆ ಫಲ ಕೊಡಲ್ಲ. ಇದು ಗಮನದಲ್ಲಿ ಇಟ್ಕೋಬೇಕು. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಕೋಪವನ್ನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಕೋಪ ಬಂದಾಗ ಯಾರಿಗೋ ಏನೋ ನಿರ್ಧಾರ ತಗೊಳ್ಳಿ, ಅದು ಒಳ್ಳೇದಾಗಿರಲ್ಲ. ಹಾಗಾಗಿ ಕೋಪವನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ. ನಿಮ್ ಕೋಪನೇ ಬರಲ್ಲ. ಸಾಮಾನ್ಯವಾಗಿ ಕೋಪ ಬಂದ್ರೆ ತುಂಬಾ ಭಯಾನಕವಾಗಿರುತ್ತೆ. ಹಾಗಾಗಿ ಕೋಪವನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ. ಹಳೆ ಗಾಯದಿಂದ ಕೆಲವೊಂದು ಸಮಸ್ಯೆಗಳು, ಆರೋಗ್ಯದ ಕಡೆ ಗಮನ ಇರ್ಲಿ. ಕೆಲವೊಬ್ಬರಿಗೆ ಸ್ವಲ್ಪ ಯಾವ್ದೋ ದೂರದ ಊರಿನಿಂದ ಯಾವ್ದೋ ಒಂದು ಸ್ವಲ್ಪ ಬೇಸರದ ವಿಷಯಗಳನ್ನ ಕೇಳ್ಬೋದು. ಸ್ವಲ್ಪ ಮಾಡುವಂತ ಕೆಲಸಕ್ಕೆ ಹೆಚ್ಚಿನ ಎಫರ್ಟ್ ಹಾಕೋದ್ರಿಂದ ಸ್ಟ್ರೆಸ್ ಆಗ್ಬೋದು. ಸ್ವಲ್ಪ ಇರಿಟೇಟ್ ಅಥವಾ ಕಷ್ಟ ಅಥವಾ ಬೇಸರ ಆಗ್ತಾ ಇದೆ ಅನ್ನುವಂತ ಭಾವನೆಗಳು ಇರಬಹುದು. ಹಾಗಾಗಿ ಸ್ವಲ್ಪ ಲೀವ್ ಹಾಕೋದು, ಸೂಟಿ ಮಾಡೋದು, ಸಮಯಕ್ಕೆ ಕತ್ಕೊಳ್ಳೋದು, ನಿಮಗಾಗಿ ನೀವು ಟೈಮ್ ಎತ್ತಿಡುವಂತದ್ದು, ಈ ರೀತಿಯಾಗಿರ್ತಕ್ಕಂಥ ಪ್ರೊಸೆಸ್ಗಳು ನಡೆಯುವಂತ ಸಾಧ್ಯತೆ ಇದೆ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗಂತೂ ತುಂಬಾ ಫಸ್ಟ್ ಕ್ಲಾಸ್ ಇರುವಂತ ಫಲ ಅಂತೂ ಇದ್ದೇ ಇದೆ. ಆದ್ರೆ ಎಚ್ಚರಿಕೆ ಏನು ಕಡಿಮೆ ಇಲ್ಲ. ಎಚ್ಚರಿಕೆ ಅಂತೂ ತುಂಬಾ ಇದೆ, ಸವಾಲುಗಳು ತುಂಬಾ ಇದಾವೆ. ವಿಡಿಯೋದುದ್ದಕ್ಕೂ ನಾವು ಎಚ್ಚರಿಕೆಗಳನ್ನ ತಿಳಿಸಿದೀವಿ, ಅದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಆದ್ರೆ ದೈವ ಕೃಪೆ ಬೇಕೇ ಬೇಕು. ಇದನ್ನೆಲ್ಲಾ ಕಷ್ಟಗಳನ್ನು ಎದುರಿಸೋದಕ್ಕೆ ಅಥವಾ ಒಳ್ಳೆ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ದೈವ ಕೃಪೆ ಅನ್ನೋದು ಬೇಕು. ದೈವ ಕೃಪೆ ಸಿಗಬೇಕು ಅಂತಂದ್ರೆ ಪರಿಹಾರಗಳನ್ನ ಖಂಡಿತವಾಗಿಯೂ ಸುಲಭವಾದ ಪರಿಹಾರಗಳನ್ನ ತಿಳಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಮ್ಮ ಚಾನಲ್ ಅನ್ನ. ಇನ್ನು ಪರಿಹಾರ ನೋಡೋದಾದ್ರೆ ನೋಡಿ, ಶಿವ ಪಂಚಾಕ್ಷರಿ ಸ್ತೋತ್ರವನ್ನ ಪಠಣ ಮಾಡೋದ್ರ ಮೂಲಕ ಅದ್ಭುತವಾದ ಫಲ ಸಿಗುತ್ತೆ. ಪ್ರಯತ್ನ ಪಡಿ ಶಿವ ಪಂಚಾಕ್ಷರಿ ಸ್ತೋತ್ರ ಪಠಣ ಮಾಡೋದನ್ನ. ಜೊತೆಗೆ ಶ್ರೀ ಮಹಾಲಕ್ಷ್ಮಿ ಮಾತೆಯ ಆರಾಧನೆ ಮಾಡೋದು, ಅಮ್ಮನವರ ಸೇವೆ ಮಾಡೋದು, ಆರಾಧನೆ ಮಾಡೋದು, ಪೂಜೆ ಮಾಡುವಂತದ್ದನ್ನ ಮಾಡ್ಕೊಳ್ಳಿ. ಸರ್ವೇ ಜನಃ ಸುಖಿನೋ ಭವಂತು.